ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಓಂ ಆಂಜನೇಯಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಓಕೆ, ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಿಥುನ ರಾಶಿ ಜುಲೈ ರಾಶಿ ಭವಿಷ್ಯನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಭಗವಂತನು ಶುಭವನ್ನುಂಟು ಮಾಡಲಿ ಅಂತ ಈ ಮಿಥುನ ರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಿಥುನ ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಗಮನಿಸೋಣ. ಹೇಗಿದೆ, ಏನಿದೆ, ಏನಾದರೂ ಅನುಕೂಲ ಆಗುತ್ತಾ ಅಥವಾ ಇನ್ನೂ ಕಷ್ಟವ ನಷ್ಟವ ಎಂಬುದನ್ನು ಗಮನಿಸೋಣ. ಯಾಕಂದರೆ ಮಿಥುನ ರಾಶಿ ಮೃಗಶಿರ ನಕ್ಷತ್ರ 3-4ನೇ ಪಾದ, ಆರ್ಧ ನಕ್ಷತ್ರ 1, 2, 3, 4ನೇ ಪಾದ, ಪುನರ್ವಸು ನಕ್ಷತ್ರ 1-3 ಪಾದ ಮಿಥುನ ರಾಶಿಗೆ ಸೇರುತ್ತದೆ. ಹಾಗಾಗಿ ಮಿಥುನ ರಾಶಿಯವರು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಇದೆಲ್ಲ ವಿಶೇಷವಾಗಿ ನಾವು ಹೇಳುವಂಥದ್ದು. ನಿಮಗೆ ಮಾಸ ಭವಿಷ್ಯ ಅದಲ್ಲೂ ಕೂಡ ಗೋಚಾರ ಫಲಗಳು ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಇರಬಹುದು. ಯಾಕಂದರೆ ಇದೇ ಸರ್ವಕಾಲೀನ, ಇದೇ ಸಂಪೂರ್ಣವಾದಂತಹ ತೀರ್ಮಾನ ಅಂತಲ್ಲ ಅಲ್ಲ. ಆದರೂ ಕೂಡ ಈ ಗ್ರಹಸ್ಥಿತಿಯನ್ನು ನೋಡಿ ಮುಂದೆ ಹೇಳುವಂತಹ ಫಲಗಳು ಗ್ರಹಸ್ಥಿತಿ ಮೇಲೆ ಅನ್ವಯವಾಗಿರುತ್ತವೆ. ನೋಡಿ, ರಾಶಿಯಲ್ಲಿ ಗುರು ಅವನು ಸಪ್ತಮ ರಾಶಿ ನೋಡ್ತಾ ಇದ್ದಾನೆ, ಬಹಳ ಒಳ್ಳೆಯದು. ಹಾಗೆ 2ನೇ ರಾಶಿಯಲ್ಲಿ ರಾಶ್ಯಾಧಿಪತಿ ಬುಧಾದಿತ್ಯ ಯೋಗ ಆಗಿದೆ, ಇದು ಬಹಳ ಒಳ್ಳೆಯದು ಅಂತಾನೆ ಹೇಳುತ್ತೇನೆ. ಅನಂತರದಲ್ಲಿ ಚತುರ್ಥ ರಾಶ್ಯಾಧಿಪತಿಯಾದಂತಹ ಬುಧನು ಕೂಡ ರವಿ ಜೊತೆಗೆ 2ನೇ ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ. ಹಾಗೆ ತೃತೀಯ ರಾಶಿಯಲ್ಲಿ ಕುಜ ಮತ್ತು ಕೇತು ಭಾಗ್ಯ, ರಾಶಿಯಲ್ಲಿ ರಾಹು ದಶಮದಲ್ಲಿ, ಶನಿ 12ನೇ ರಾಶಿ, ಶುಕ್ರ, ಹೀಗೆಲ್ಲ ಇದೆ. ಇನ್ನು ನೋಡಿ, ಇದು ಆಷಾಢ ಮಾಸ ಮತ್ತು ಶ್ರಾವಣ ಮಾಸ ಎರಡೂ ಸೇರಿರುವಂಥ ಒಂದು ತಿಂಗಳು ಅಂತ ಹೇಳುತ್ತೇವೆ. ಈ ತಿಂಗಳಲ್ಲಿ ಪ್ರತಿ ಶುಕ್ರವಾರವೂ ಕೂಡ ಲಕ್ಷ್ಮೀ ಪೂಜೆ ಮಾಡುವಂಥದ್ದು ವಿಶೇಷವಾದಂಥದ್ದು. ಹಾಗಾಗಿ ಆಷಾಢ ಮಾಸದ ಲಕ್ಷ್ಮೀ ಪೂಜೆಯೇ ವಿಶೇಷ. ಪ್ರತಿಯೊಂದು ಶುಕ್ರವಾರವೂ ಕೂಡ ಮರೆಯದೇ ಇದ್ದಾಗ ಲಕ್ಷ್ಮೀ ಪೂಜೆಯನ್ನು ಮಾಡಿ. ಇನ್ನು ಲಕ್ಷ್ಮೀ ಪೂಜೆ ಮಾಡಬೇಕು ಅಂತಂದರೆ ಆದಷ್ಟು ಸಂಧ್ಯಾಕಾಲದಲ್ಲಿ ಮಾಡುವಂಥದ್ದು ಬಹಳ ಒಳ್ಳೆಯದು, ಅಥವಾ ಗೋಧೂಳಿ ಲಗ್ನದಲ್ಲಿ ಮಾಡುವಂಥದ್ದು ಒಳ್ಳೆಯದು. ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡುವಂಥದ್ದು. ಹಾಗೆಯೇ ಈ ತಾರೀಕಿಗೆ ಅಂದರೆ 11ನೇ ತಾರೀಕಿಗೆ ಗುರುಪೂರ್ಣಿಮೆ, ಅಥವಾ ನೋಡಿ ಬಹಳ ಮುಖ್ಯವಾದಂಥದ್ದು ವ್ಯಾಸ ಪೂಜೆ ಮಾಡುವಂಥದ್ದು, ಗುರು ಪೂಜೆ ಮಾಡುವಂಥದ್ದು. ಹಾಗೆ 14ನೇ ತಾರೀಕಿಗೆ ಸಂಕಷ್ಟ ಚತುರ್ಥಿ, 16ನೇ ತಾರೀಕಿಗೆ ಕರ್ಕಾಟಕ ಸಂಕ್ರಾಂತಿ, ದಕ್ಷಿಣಾಯನ ಪುಣ್ಯ ಕಾಲವೂ ಕೂಡ 16ನೇ ತಾರೀಕಿಗೆ ಇದೆ. ಹಾಗೆ 17ಕ್ಕೆ ಚಾಮುಂಡೇಶ್ವರಿ ಜನ್ಮೋತ್ಸವ, ಅಂದರೆ ಚಾಮುಂಡಿ ಹುಟ್ಟಿದ ದಿನ, ಜುಲೈ 17. ಇನ್ನು ಭಾಗವತಃ ವೈಷ್ಣವ ಏಕಾದಶಿ 21, 22ಕ್ಕೆ ಮಹಾಪ್ರದೋಷ. ಅನಂತರ ಮಾಸ ಶಿವರಾತ್ರಿ 23, 24ಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ. ಅನಂತರದಲ್ಲಿ ಶ್ರಾವಣ ಮಾಸ ಶುರುವಾಗುತ್ತದೆ ನೋಡಿ 25ಕ್ಕೆ. ಹಾಗಾಗಿ 26ನೇ ತಾರೀಕಿಗೆ ನಾಗ ಚತುರ್ಥಿ, 29ಕ್ಕೆ ನಾಗಪಂಚಮಿ, 30ನೇ ತಾರೀಕು ಶಿರಿಯಾರ ಷಷ್ಠಿ ಈಗಲೇ ಇದೆ. ಆಷಾಢ ಮಾಸ ಅಂತಂದರೆ ನಮಗೆ 16ನೇ ತಾರೀಕಿನವರೆಗೂ ಕೂಡ ಮಿಥುನ ಆಷಾಢ ಅಂತ ಹೇಳಿ ಸಿಗುತ್ತೆ. ಹಾಗಾಗಿ ಮಿಥುನ ಆಷಾಢ ಮುಗಿಯುವವರೆಗೂ ಕೂಡ ಒಂದೊಂದಂತೆ ಸಣ್ಣ ಪುಟ್ಟ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಬಹುದು. ಅನಂತರದಲ್ಲಿ 17ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೂ ಕೂಡ ಕರ್ಕಾಟಕ ಆಷಾಢ, ಅಂದರೆ ರವಿಯು ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ. ಹಾಗಾಗಿ ಈ ಒಂದು ಕರ್ಕ ಮಾಸದಲ್ಲಿ ರವಿ ಇರುವಾಗ ಅಶುಭವಾದದ್ದಲ್ಲ ಎಂಬುದಾಗಿ ಗ್ರಂಥಕಾರರೆಲ್ಲ ಮುಹೂರ್ತದಲ್ಲಿ ಹೇಳಿದ್ದಾರೆ. ಹಾಗಾಗಿ ಆಷಾಢ ಮಾಸ ಒಂದೋಯ್ತು ಏನಪ್ಪ ಅಂತ ಅಷ್ಟೇ ಚಿಂತೆ ಮಾಡಬೇಡಿ. ಆಷಾಢ ಮಾಸ ಆದರೂ ಕೂಡ ಆರಂಭದ ದಿವಸಗಳಲ್ಲಿ ಏನು ಅಂತಹ ಸಮಸ್ಯೆಗಳಿಲ್ಲ. 16ನೇ ತಾರೀಕಿನವರೆಗೂ, 16ನೇ ತಾರೀಕಿನ ನಂತರದಲ್ಲಿ ಕರ್ಕಾಟಕ ಮಾಸ, ಅದಕ್ಕೆ ಮಲಮಾಸ ಹೇಳ್ತಾರೆ. ಅದು ಶಾಸ್ತ್ರದಲ್ಲಿ ನಿಷಿದ್ಧ. ಯಾಕಂದರೆ ಶಾಸ್ತ್ರ ನಿಷಿದ್ಧವಾದದನ್ನು ನಾವು ವರ್ಜ ಬಿಡಬೇಕು ಎಂಬುದಾಗಿ ನೋಡೋಣ. ನಿಮಗೆ ಏನಪ್ಪ ಮಿಥುನ ರಾಶಿಯವರಿಗೆ ಸ್ವಲ್ಪ ಖುಷಿಯಾಗಿದ್ದೀರಿ, ಯಾಕಂದರೆ ಗುರುಬಲ ಇರಲಿಲ್ಲ. ಈಗ ಗುರು ಬಂದಿದ್ದಾನೆ, ಅವನು ಸಪ್ತಮ ರಾಶಿ ನೋಡ್ತಿದ್ದಾನೆ. ಅದೇನಪ್ಪ, ಗುರುವಿನಿಂದ ಒಂದನೇದಾಗಿ ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ಏನಾದರೂ ಅವಕಾಶಗಳು ಸಿಗುವಂಥ ಚಾನ್ಸಸ್ ಎಷ್ಟೋ ಸಲ ವಿವಾಹ ಆಗುತ್ತೆ, ವಿವಾಹ ಆಗುವುದಿಲ್ಲ, ವಿವಾಹ ಆಗಿ ಹೆಚ್ಚು ಕಡಿಮೆ ಆಗುತ್ತೆ. ಅಥವಾ ವಿವಾಹ ಏನಪ್ಪ, ಯಾವಾಗಪ್ಪ ಗುರುಬಲ ಬಂದಿದೆ, ಜಾತಕ ಯಾವಾಗ ಹೊರಗೆ ಹಾಕಬೇಕು ಮದುವೆಗೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದರೆ ಈ ಒಂದು ಆಷಾಢ ಮಾಸದ ಪೂರ್ವದಲ್ಲಿ ಅಥವಾ ಆಷಾಢ ಮಾಸದ ಶ್ರಾವಣ ಮಾಸದ ಆರಂಭದಲ್ಲಿ ಜಾತಕ ಹೊರಗೆ ಹಾಕಿ ಪ್ರಯತ್ನವನ್ನು ಮಾಡಿ. 1ನೇದಾಗಿ 2ನೇದಾಗಿ
ವಿವಾಹಾದಿಗಳು ಆಗಿದೆ ಅಥವಾ ಆದಂಥವರಿಗೆ ಕಿರಿಕಿರಿ ಆಗ್ತಾ ಇದೆ ಅಂತಾದರೂ ಕೂಡ ಏನು ಗುರು ಭಗವಂತ ಸ್ವಲ್ಪ ಹೊಂದಾಣಿಕೆ ಮಾಡುವಂಥ ಚಾನ್ಸಸ್ ಕೂಡ ಇದೆ. ಎಷ್ಟೋ ಸಲ ವಿವಾಹ ಆಗಿರುತ್ತೆ, ಕಿರಿಕಿರಿ, ಚಿಂತೆ, ಟೆನ್ಷನ್ ಇಂತಹುದೇ ಬಹಳ ಕಾಣ್ತಾ ಇರುತ್ತದೆ. ಜೀವನದಲ್ಲಿ ಮನುಷ್ಯನಿಗೆ ಹೇಗೆ ಅಂತಂದರೆ ಬಹಳ ಕಿರಿಕಿರಿ, ಬಹಳ ಚಿಂತೆ, ಬಹಳ ಟೆನ್ಷನ್ ಕಾಣುತ್ತಾ ಇರುತ್ತದೆ. ಹಾಗಾಗಿ ಆ ಕಿರಿಕಿರಿ ಚಿಂತೆಗಳನ್ನು ಬಿಡಬೇಕು ಅಂತಂದರೆ ನಾವು ಒಂದೇ ದಾರಿಯಲ್ಲಿ ಒಂದೇ ಗುರಿಯಲ್ಲಿ ಹೋಗಬೇಕು. ಹಾಗಾಗಿ ಆ ಗುರು ಎರಡೂ ನಿಮಗೆ ಅನುಗ್ರಹವನ್ನು ಮಾಡುವಂಥ ಇದ್ದಿದೆ. ಈ ತಿಂಗಳಲ್ಲಿ ಬಹಳ ಮುಖ್ಯವಾದದ್ದಲ್ಲ, ಎಷ್ಟೋ ಸಲ ನಮ್ಮ ಗುರಿ ಇದ್ದರೂ ಗುರುವಿನ ಬಲ ಇರುವುದಿಲ್ಲ. ಹಾಗಾಗಿ ಆ ಸಕಲ ಗ್ರಹ ಬಲ ನೀವೇ ಸರಸಿಜಾಕ್ಷನ ನಿಮಗೆ ಗುರುಬಲವನ್ನು ಈ ತಿಂಗಳಲ್ಲಿ ಕೊಟ್ಟಿದ್ದಾರೆ. ಅಲ್ಪ ಗುರುಬಲ ಅಂತ ಆದರೂ ಕೂಡ ರಾಶಿಯಲ್ಲಿ ಗುರು ಇದ್ದರೆ ಸಿಗುತ್ತದೆ. ಹಾಗಾಗಿ ವಿವಾಹಾದಿ ಮಂಗಳಕಾರ್ಯಕ್ಕೆ ಪ್ರಯತ್ನವನ್ನು ಮಾಡಿ ನೋಡಿ. ಎರಡನೆಯದಾಗಿ ಸದ್ಯಕ್ಕೆ ಅಷ್ಟಮದಲ್ಲಿ ರವಿ ಮತ್ತು ಬುಧನ ದೃಷ್ಟಿ. ಸ್ವಲ್ಪ ಯಾವುದೋ ಗೌರ್ಮೆಂಟ್ ಸ್ವಲ್ಪ ವ್ಯವಹಾರಗಳು ವಿಳಂಬ ಆಗಬಹುದು, ಅಥವಾ ನಿಮಗೆ ಪ್ರಮೋಷನ್ ಆಗಬೇಕು ಅಂದರೆ ಸ್ವಲ್ಪ ವಿಳಂಬ ಆಗಬಹುದು, ಅಥವಾ ದೊಡ್ಡ ನೌಕರಿ ಯಾವುದೇ ಒಂದು ಸಿಗುತ್ತದೆ ಅಂತಂದರೆ ಸ್ವಲ್ಪ ಮುಂದೆ ಹೋಗ್ಬೋದು. ಸಿಗದೇ ಇಲ್ಲ ಅಂತಲ್ಲ ಅದು, ಅಥವಾ ನಿಮ್ಮಲ್ಲಿ ಪ್ರಮೋಷನ್ ಆಗಬೇಕು ಅಂತ ಚೂರು ತಾಳ್ಮೆ ತಗೊಳ್ಬೇಕಾಗಬಹುದು. ಎಷ್ಟೋ ಸಲ ಪ್ರಮೋಷನ್ ಈ ವರ್ಷ ಆಗಲಿಲ್ಲ, ಮುಂದಿನ ವರ್ಷವೂ ಆಗಿಲ್ಲ ಅಂತ ಒದ್ದಾಡ್ತಾ ಇದ್ದವರು ನೋಡ್ತೇವೆ. ಆದರೆ ಪ್ರಮೋಷನ್ ಆಗಬಹುದು, ಆದರೆ ಸ್ವಲ್ಪ ವಿಳಂಬವಾಗಿ ಆಗಬಹುದು ಅಂತ ಹೇಳ್ತೇನೆ. ಮತ್ತು ಎಷ್ಟೋ ಸಲ ಈ ತಿಂಗಳಲ್ಲಿ ನೀವು ಮಾತು ಕೊಟ್ಟು ಉಳಿಸಲಿಕ್ಕೆ ಕಷ್ಟ ಆಗಬಹುದು. ಯಾರೋ ಒಬ್ಬರಿಗೆ ಸಹಾಯ ಮಾಡುತ್ತೇನೆ ಅಂತ ಯಾರೋ ಒಬ್ಬರಿಗೆ ಹಣಕಾಸಿನ ಸಹಾಯವೋ ಅಥವಾ ಯಾವುದೇ ಒಂದು ವ್ಯವಹಾರದ ಸಹಜವೋ ಅಥವಾ ನಿನ್ನ ಹಿಂದೆ ನಿಂತ್ಕೊಳ್ತೇನಪ್ಪ ನಾನು, ಎಲ್ಲ ಕೆಲಸವನ್ನು ಕೂಡ ನಿನಗೆ ಮುಂದೆ ಸುಲಭವಾಗಿ ಮಾಡಿಕೊಡ್ತೇನೆ ಅಂತಂದರೆ ಅದು ಸ್ವಲ್ಪ ಕಷ್ಟ ಆಗಬಹುದು. ಯಾಕಂತಂದರೆ ಗುರು ರಾಶಿಯಲ್ಲಿ ಕೂತ್ಕೊಂಡಿದ್ರು ಕೂಡ ರಾಶ್ಯಾಧಿಪತಿ ಚಂದ್ರನ ಮನೆಯಲ್ಲಿ ಇದ್ದಾನೆ. ಆ ಮನಸ್ಸು ಸ್ವಲ್ಪ ವಿಕಲ್ಪ ಆಗುವಂಥದ್ದು, ಅಥವಾ ಅವರಿಗೆ ದುಡ್ಡು ಕೊಡಬೇಕಾದಾಗ ನಿಮ್ಮ ಕೈಯಲ್ಲಿ ದುಡ್ಡಿಲ್ಲದೆ ಇರುವಂಥದ್ದು. ಯಾಕಂದರೆ ದುಡ್ಡು ಇರುತ್ತೆ, ನೀವು ಶ್ರೀಮಂತರಾಗಿದ್ದೀರಿ, ಸಿರಿವಂತರಾಗಿದ್ದೀರಿ. ನೀವು ಮಿಥುನ ರಾಶಿಯವರು ಒಂದಂತಕ್ಕೆ ಬುದ್ಧಿವಂತರು, ಬಹಳ ಬುದ್ಧಿವಂತರು. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಒಳ್ಳೆಯದನ್ನು ಮಾಡಬೇಕು. ಬಹಳ ಜನ CA ಓದೋವರು, ಅದರ ಜೊತೆಗೆ ಇವತ್ತಿನ ದಿವಸ ಏನು ಇನ್ಕಮ್ ಸಂಬಂಧವಾದಂತಹ ಕೆಲಸ ಕಾರ್ಯಗಳನ್ನೇ ವೆಲ್ತ್ ಅಂತ ಹೇಳ್ತಾರಲ್ಲ, ವೆಲ್ತೇ ಡೆವಲಪ್ ಮಾಡ್ತಾ ಇದ್ದಂತಹ ವ್ಯಕ್ತಿಗಳೇ ರಾಶಿ ಜನ ಇರ್ತಾರೆ. ಇದರಿಂದ ಆದರೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ನೀವೇ ಸ್ವಲ್ಪ ಜಾರುವಂಥದ್ದು, ನೀವು ಸ್ವಲ್ಪ ತೊಂದರೆಗೆ ಬೀಳುವಂಥದ್ದು, ನಿಮಗೆ ಸ್ವಲ್ಪ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಗುರಿಯನ್ನು ಸರಿಯಾಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ತೃತೀಯ ರಾಶಿಯ ಕುಜ ನೋಡಿ, ಭ್ರಾತೃರಿಂದ ಅಥವಾ ಕುಟುಂಬದಿಂದ ಏನೋ ಒಂದು ಜಮೀನಿನ ಬಗ್ಗೆ ಹರಿಬೇಕು, ಅಥವಾ ಜಮೀನಿಂದ ಏನೋ ಅನುಕೂಲ ಆಗಬೇಕು ಅಂತಂದರೆ ಜಮೀನು ಅನುಕೂಲ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಎಷ್ಟೋ ಸಲ ವ್ಯಾಜ್ಯಗಳು, ಕಿರಿಕಿರಿ ಇರುತ್ತೆ, ಆದರೆ ಕೋರ್ಟ್ ಕಚೇರಿಯಲ್ಲಿ ಅವ್ಯಾಜ್ಯಗಳು ಗೆದ್ದುಕೊಂಡು ಅನುಕೂಲ ಆಗುವಂಥದ್ದು. ಎಲ್ಲೋ ಒಂದು ಕಡೆಗೆ ನೀವು ಒಳ್ಳೆ ತರಹದಲ್ಲಿ ಹೋಗುವಂತಹ ಪ್ರಯತ್ನಗಳನ್ನು ಕೂಡ ನಿಮಗೆ ಕುಜ ಮಾಡ್ತಾನೆ. ಮತ್ತು ಸ್ವಲ್ಪ ಏನಾದರೂ ಹೊರದೇಶಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಅಥವಾ ಹೊರದೇಶಕ್ಕೆ ಕೆಲಸಕ್ಕೆ ಹೋಗಬೇಕು, ಎಲ್ಲೋ ಒಂದು ಕಡೆ ಆ ಕೆಲಸದಲ್ಲಿ ವೃದ್ಧಿ ಆಗಬೇಕು ಅಂತಂದರೂ ಈ ಕೆಲಸದಲ್ಲಿ ವೃದ್ಧಿಯು ಹೊರ ದೇಶದಿಂದ ಅವಕಾಶಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಜೀವನದಲ್ಲಿ ಅವಕಾಶ ಕೆಲವೊಂದು ಸಲ ಮಾತ್ರ ಸಿಗುತ್ತೆ. ಗಾಳಿ ಬಂದಾಗ ತೂರಿಕೋ. ಎಷ್ಟೋ ಸಲ ಕೆಲಸ ಬಂದಾಗ ನಾವು ಕೆಲಸವನ್ನು ಮಾಡಬೇಕು. ಕೆಲಸ ಮಾಡ್ತಾ ಇದ್ದಾಗ ಕೆಲಸ ಬರ್ದೇನೂ ಕೂಡ ಇರಬಹುದು. ಹಾಗಾಗಿ ಇವಾಗ ಏನಂತಂದರೆ ಪ್ರಯಾಣ ಮಾಡುವಂಥ ಯೋಗ ಮತ್ತು ಚತುರ್ಥ ಸ್ಥಾನ ಶನಿಯ ದೃಷ್ಟಿ, ಸದ್ಯಕ್ಕೆ ಜಾಗ ಸ್ವಲ್ಪ ಬದಲಾವಣೆ ಆಗುವಂಥದ್ದು. ಇಲ್ಲಿ ಇದ್ರಿ ಅಂತ ಅಂದರೆ ಇದಕ್ಕಿಂತನೂ ಚೆನ್ನಾಗಿರುವಂಥ ಸಿಗಬಹುದು. ಹಾಗಾಗಿ ಸಿಗಲಿಕ್ಕೆ ಇಲ್ಲ ಹೇಳುವಂಥ ನಿರೀಕ್ಷೆ ಬೇಡ. ಆ ನಿರೀಕ್ಷೆಗಳೇನಿದ್ರು ಒಳ್ಳೆಯ ನಿರೀಕ್ಷೆಗಳಿರಬೇಕು. ಯಾವತ್ತು ಒಳ್ಳೆಯದನ್ನೇ ಚಿಂತನೆ ಮಾಡ್ತಾ ಒಳ್ಳೆಯದನ್ನೇ ನಿರೀಕ್ಷೆ ಇಟ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಆ ನಿಟ್ಟಿನಲ್ಲಿ ನಡೀತಾ ಹೋಗಬೇಕು. ನಾವು ಸರಿಯಾಗಿ ಡ್ರೈವಿಂಗ್ ಮಾಡ್ತಾ ಹೋಗಬೇಕು. ಎಷ್ಟೋ ಸಲ ಅವನು ಬರ್ತಾನೆ, ಆಕ್ಸಿಡೆಂಟ್ ಆಗುತ್ತೆ, ಹೊಡೆತಾನೆ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು ಆಕ್ಸಿಡೆಂಟ್ ಆಗುತ್ತೆ. ಆದಷ್ಟು ನಾವು ಹಾಗಂತ ಹೇಳಿ ನಾವು ಸರಿಯಾಗಿ ಹೋದರೆ ಆಕ್ಸಿಡೆಂಟ್ ಮಾಡೋದಿಲ್ಲ, ಹೇಳುವಂಥ ಅರ್ಥ ಅಲ್ಲ. ಆದರೆ ನಾವು ಕರ್ತವ್ಯ ಸರಿಯಾಗಿ ಮಾಡಿಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು. ಎಲ್ಲೋ ಒಂದು ಲಕ್ಷ್ಯ ಅಂದರೆ ಒಬ್ಬರಿಗೊಬ್ಬರು ಹೊಡೆಯಬಹುದು, ಆಕ್ಸಿಡೆಂಟ್ ಆಗ್ಬೋದು. ಎಲ್ಲರಿಗೂ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳುವಂಥ ಅರ್ಥ ಅಲ್ಲ. ಹಾಗಾಗಿ ನಾವು ನಮ್ಮ ಮನಸ್ಸಿನ ಚಿಂತೆ ಬಂದು ಆಕ್ಸಿಡೆಂಟ್ ಮಾಡಿಬಿಡ್ತಾನೋ, ಅವನು ಬಂದು ಹೊಡೆದ್ಬಿಡ್ತಾನೋ, ಏನಾಗ್ಬಿಡ್ತಾನೋ, ಬಿಡ್ತೀನೇನೋ, ನಾಳೆಗೆ ಏನಾಗ್ಬಿಡುತ್ತೋ, ಇಷ್ಟೆಲ್ಲ ಅತಿಯಾದಂಥ ಚಿಂತೆಗಳು ಬೇಡ.
ಇವತ್ತು ಸದ್ಯಕ್ಕೆ ಭಗವಂತ ಎಷ್ಟು ನೀಡಿದ್ದಾನೆ, ಇನ್ನಷ್ಟು ಕೊಟ್ಟಿದ್ದಾನೆ. ಇದರಲ್ಲಿ ಸಮಾಧಾನದಿಂದ ಇರುವಂಥ ಪ್ರಯತ್ನವನ್ನು ಮಾಡೋಣ. ನಾಳೆಗೂ ಕೂಡ ಪ್ರಯತ್ನ ಮಾಡೋಣ. ಪ್ರಯತ್ನ ಬೇಡ ಅಂತಲ್ಲ, ಅತಿಯಾದಂಥ ನಿರೀಕ್ಷೆಗಳು ಬೇಡ, ಅಥವಾ ಅತಿಯಾದಂಥ ನಮ್ಮ ಕೈಯಲ್ಲಿ ಆಗದೇ ಇಲ್ಲ ಹೇಳುವಂಥದ್ದು ಬೇಡ. ಆತ ನನ್ನ ಕೈಯಲ್ಲಿ ಎಂತಹದ್ದು ಇಲ್ಲ ಹೇಳುವಂಥದ್ದು ಕೂಡ ಬೇಡ. ಇವತ್ತಿನ ಭಗವಂತ ತಕ್ಕ ಮಟ್ಟಿಗೆ ಇವತ್ತು ನಿಮ್ಮ ಕೈಯಲ್ಲಿ ಅಟ್ಲೀಸ್ಟ್ ಒಂದು 58,000ಕ್ಕಿಂತ ಜಾಸ್ತಿ ಇರುವಂಥ ಮೊಬೈಲ್ ಕೊಟ್ಟಿದ್ದಾನೆ. ಇವತ್ತು ನೀವು ಯೂಟ್ಯೂಬ್ ನೋಡ್ತಾ ಇದ್ದೀರಿ ಅಲ್ವಾ, ತಿಂಗಳಿಗೆ ಏನಿಲ್ಲ ಅಂತಂದ್ರೂ ಒಂದು 300ರಿಂದ 400 ರೂಪಾಯಿ ಕರೆನ್ಸಿ ಹಾಕಿಸ್ತಾ ಇದ್ದೀರಿ ಅಲ್ವಾ. ಹಾಗಾಗಿ ಏನೂ ಇಲ್ಲ ಅನ್ನುವಂಥದ್ದಿಲ್ಲ. ಭಗವಂತ ತಕ್ಕ ಮಟ್ಟಿಗೆ ಎಲ್ಲರನ್ನೂ ಕೂಡ ಕೊಡ್ತಾನೆ. ಆದರೆ ಕೆಲವೊಂದಷ್ಟು ನಮಗೆ ಕೂಡ ತೀರ್ಮಾನವನ್ನು ಕೊಡ್ತಾನೆ. ನಾವು ಸರಿಯಾದಂಥ ನಿಟ್ಟಿನಲ್ಲಿ ಇಟ್ಕೊಂಡಿರಬೇಕು. ಎಷ್ಟೋ ಸಲ ನಾವೇ ವ್ಯವಹಾರದಲ್ಲಿ ಸರಿ ಮಾಡದೇ ಇರುವಂಥದ್ದು, ನಾವೇ ಇನ್ನೊಬ್ಬರನ್ನು ದ್ವೇಷ ಮಾಡುವಂಥದ್ದು, ನಮ್ಮ ಒಳಗೆ ನಾವೇ ಭ್ರಾಂತಿಯಾಗಿ ಏನೇನೋ ಕಲ್ಪನೆ ಮಾಡಿಕೊಳ್ಳುವಂಥದ್ದು, ಇದನ್ನೆಲ್ಲ ನಾವು ಬಿಟ್ಟುಬಿಡಬೇಕು. ಏನಿದ್ರೂ ಭಗವಂತನ ಮೇಲೆ ಭಾರ ಹಾಕ್ತಾ ಒಳ್ಳೆ ಕೆಲಸ ಕಾರ್ಯಗಳನ್ನು ಒಳ್ಳೆ ರೀತಿಯಲ್ಲಿ ನಾವು ಮುಂದೆ ಸಾಗ್ತಾ ಹೋಗಬೇಕು. ಒಳ್ಳೆ ರೀತಿಯಲ್ಲಿ ಮುಂದೆ ಸಾಗಿದಾಗ ಮಾತ್ರ ಒಳ್ಳೆ ರೀತಿಯಾದಂಥ ಫಲಗಳು ಅಲ್ವಾ. ಹಾಗಾಗಿ ನಾವು ಆದಷ್ಟು ಒಳ್ಳೆಯದನ್ನು ಚಿಂತನೆ ಮಾಡಬೇಕು. ಹಾಗೆ ನಂತರದಲ್ಲಿ ನೋಡಿ, ಕೃಷಿಕರಿಗೆ ಬಹಳ ಒಳ್ಳೆಯ ತಿಂಗಳು ಅಂತ ಹೇಳ್ತೇನೆ. ಇದು ಕೃಷಿಕರಿಗೆ ವಾಹನ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಮತ್ತು ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತಾರೆ. 20,000 ಮತ್ತು 30,000 ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ. ಅಂಥವರು ಹೆಚ್ಚಿನಾದಂಥ ಈ ತಿಂಗಳಲ್ಲಿ ಲಾಭಾಂಶಗಳನ್ನು ಸಿಗುವ ಚಾನ್ಸಸ್ ಇದೆ. ಮತ್ತು ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಇದ್ದೀರೋ, ಯಾಕಂದರೆ ಇದು ಆಷಾಢ ಮಾಸ ಅಂತಂದರೆ ಶುಕ್ರನನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು. ಮತ್ತು ಶುಕ್ರನು ಕೂಡ ನಿಮಗೆ ವ್ಯಯಸ್ಥಾನದಲ್ಲಿ ಇದ್ದರೂ ಕೂಡ ಸ್ವಕ್ಷೇತ್ರದಲ್ಲಿ ಇದ್ದಾನೆ. ಹಾಗೆ ಎಲ್ಲೋ ಒಂದು ಕಡೆಗೆ ನಿಮಗೆ ಸನ್ಮಾನ ಸಿಗುವಂಥದ್ದು, ಎಲ್ಲೋ ಒಂದು ಒಳ್ಳೆ ಕೆಲಸ ಹೋಗುವಂಥದ್ದು, ಏನು ಇದಕ್ಕೆ ಇದರ ಹಾಗೆ ಪ್ರಮೋಷನ್ ಆಗುವಂಥದ್ದು, ನಿಮ್ಮನ್ನು ಗುರುತಿಸುವಂತಹ ವ್ಯಕ್ತಿಗಳು ಬರುವಂಥದ್ದು. ಎಷ್ಟೋ ಸಲ ನಾವು ಕೆಲಸ ಕಾರ್ಯ ಮಾಡ್ತಾ ಇರ್ತೇವೆ, ಆದರೆ ಗುರುತಿಸುವವರು ಇರೋದಿಲ್ಲ. ಅದೇ ಈ ತಿಂಗಳಲ್ಲಿ ನಿಮ್ಮನ್ನು ಗುರುತಿಸ್ತಾರೆ. ನಿಮಗೆಲ್ಲೋ ಒಂದು ಅವಕಾಶಗಳು ಕೂಡ ಸಿಗುತ್ತೆ. ಹಾಗಾಗಿ ಸಿಕ್ಕಂಥ ಅವಕಾಶಗಳನ್ನು ಖಂಡಿತ ಬಿಡಬೇಡಿ. ಈ ತಿಂಗಳಲ್ಲಿ ಏನೇ ಅವಕಾಶ ಸಿಗಲಿ, ಅದು ಸಣ್ಣದೋ ದೊಡ್ಡದೋ ಅದು ಬೇರೆ ವಿಷಯ. ಯಾಕಂದರೆ ಇವತ್ತಿನ ದಿವಸ ಸಣ್ಣದ್ದೇ, ನಾಳೆ ದೊಡ್ಡದಾಗುತ್ತೆ. ಇವತ್ತು 10 ರೂಪಾಯಿ, ನಾಳೆ 100 ರೂಪಾಯಿ ಆಗುತ್ತೆ. ಅವಕಾಶಗಳನ್ನು ಸಿಕ್ಕಿದ್ದನ್ನು ಯೂಸ್ ಮಾಡ್ಕೋತಾ ಹೋಗಬೇಕು. ನೋಡಿದ್ರಲ್ಲ, ಮಿಥುನ ರಾಶಿಯವರಿಗೆ ಯಾವೆಲ್ಲ ಫಲಗಳಿವೆ ಅನ್ನೋದನ್ನು ನಾನು ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೇನೆ. ಖಂಡಿತ ಮಿಥುನ ರಾಶಿಯವರು ಈ ವಿಡಿಯೋನ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಡಿ, ಮತ್ತು ಓಂ ಜೈ ಆಂಜನೇಯ ಸ್ವಾಮಿ ಅಂತ ಕಮೆಂಟ್ ಮಾಡಿ. ಮತ್ತು ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಬರ್ತೀನಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನಲ್ಲಿ ಬರುತ್ತೆ, ನೀವು ತಕ್ಷಣ ನೋಡ್ಬೋದು. ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಅಂತ ಹೇಳಿ ಎಲ್ಲರಿಗೂ ಬಾಯ್, ಟೇಕ್ ಕೇರ್, ಬಾಯ್ ಆಲ್ ಫ್ರೆಂಡ್ಸ್. ಮತ್ತೆ ಸಿಗೋಣ. ಓಕೆ.